ಅವರಲ್ಲಿಂದ ಹೋದಾದ್ಮೇಲೆ ಇದು ಜಸ್ಟ್ ಗೊಂಬೆ ತಾನೆ, ರೂಲ್ಸ್ ನ ಡೈಲಿ ಫಾಲೋ ಮಾಡ್ಲೇಬೇಕಾ, ಇದನ್ನ ಮಾಡ್ಲಿಲ್ಲ ಅಂದ್ರೆ ಏನಾಗಲ್ಲ ಅಂತ ಹೇಳಿ ಆ ರಾತ್ರಿ ಹೋಗಿ ಮಲಗ್ತಾಳೆ. ಮಾರ್ನಿಂಗ್ ಈಗ ಥಿಂಗ್ಸ್ ಕೊಡೋದಕ್ಕೆ ಅಂತ ಹೇಳಿ ಒಬ್ಬ ಬರ್ತಾನಲ್ವಾ, ಅವನ ಹತ್ರ ಈಗ ಈ ಫ್ಯಾಮಿಲಿ ಬಗ್ಗೆ ಕೇಳ್ತಾಳೆ. ಅವನೀಗ ಇವ್ರ ಮಗು 20 ವರ್ಷದಿಂದ ಒಂದು ಫೈರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋಯ್ತು, ಆಗಿಂದ ಈ ಗೊಂಬೆನೆ ಮಗು ಅಂತ ತಿಳ್ಕೊಂಡು ನೋಡ್ಕೋತಾ ಇದಾರೆ ಅಂತ ಹೇಳ್ತಾನೆ. ಈ ಕಡೆ ಊರ್ಗ್ ಹೋಗ್ತೀವಿ ಅಂತ ಹೋದ್ರಲ್ವಾ ಅಜ್ಜ ಅಜ್ಜಿ, ಅವ್ರೀಗ ಒಂದು ಲೆಟರ್ ನ ಬರ್ದು ಅದನ್ನ ಪೋಸ್ಟ್ ಮಾಡಿ ಅಲ್ಲಿಂದ ನೀರಿದ್ದ ಜಾಗ ಬಂದು ಅಲ್ಲಿ ಪಾಕೆಟ್ ಗಳಲ್ಲಿ ಕಲ್ಲನ್ನ ಹಾಕೊಂಡು ನೀರೊಳಗಡೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡ್ತಾರೆ. ಆ ದಿನ ರಾತ್ರಿ ಗೊಂಬೆನ ಮಲಗಿಸಿ ಇವಳಿಗ ತನ್ನ ರೂಮ್ ನಲ್ಲಿ ಇರ್ತಾಳೆ. ಆಗ್ಲೇ ಹೊರಗಡೆ ಯಾರೋ ನಡೆದಾಡ್ತಿರೋ ಹಾಗೆ ಸೌಂಡ್ ಕೇಳಿಸುತ್ತೆ. ಈಗ ಇವಳು ಡೋರ್ ನ ಓಪನ್ ಮಾಡಿ ನೋಡಿದ್ರೆ ಮೊದಲನೇ ದಿನ ಇವಳು ಶೂ ಕಳೆದೋಗಿರುತ್ತಲ್ವಾ, ಆ ಶೂ ಈಗ ಈ ಡೋರ್ ಮುಂದೆ ಇರುತ್ತೆ. ಈಗ ಅವಳು ನಿಧಾನವಾಗಿ ಆ ಗೊಂಬೆ ಇದ್ದ ರೂಮ್ಗೆ ಹೋಗಿ ನೋಡಿದ್ರೆ ಅಲ್ಲ ಗೊಂಬೆ ಈಗ ಎದ್ದು ಕೂತಿರುತ್ತೆ, ಅದ್ರ ಪಕ್ಕದಲ್ಲಿ ರೂಲ್ ಪೇಪರ್ ನ ಇಟ್ಕೊಂಡಿರುತ್ತೆ. ಅದನ್ನ ನೋಡಿದ ತಕ್ಷಣ ಇವಳಿಗೆ ಭಯ ಆಗಿ ಅಲ್ಲಿಂದ ತನ್ನ ರೂಮಿಗೆ ಬಂದು ಲಾಕ್ ಮಾಡ್ಕೋತಾಳೆ. ಆಗ್ಲೇ ಹೊರಗಡೆಯಿಂದ ಈಗ ಸೌಂಡ್ ಕೇಳಿಸ್ತಾ ಇರುತ್ತೆ, ನಾನ್ ಇನ್ಮೇಲೆ ನಿನ್ ಜೊತೆ ಗುಡ್ ಬಾಯ್ ಆಗಿರ್ತೀನಿ, ನಾನ್ ನಿನಗೋಸ್ಕರ ನಿನ್ ಫೇವ್ರೆಟ್ ಸ್ಯಾಂಡ್ವಿಚ್ ನ ತಗೊಂಬಂದಿದೀನಿ ಅಂತ ಹೇಳಿ ಅದನ್ನ ಡೋರ್ ಹತ್ರ ಇಟ್ಟು ಹೋಗುತ್ತೆ. ಇವಳಿಗ ನಿಧಾನವಾಗಿ ಬಂದು ಡೋರ್ ನ ಓಪನ್ ಮಾಡ್ತಾಳೆ. ಅಲ್ಲಿ ಇವಳಿಗೆ ಇಷ್ಟವಾದ ಸ್ಯಾಂಡ್ವಿಚ್ ನ ಇಟ್ಟೋಗಿರುತ್ತೆ. ಈಗ ನಮ್ ಹೀರೋಯಿನ್ಗೆ ಅದ್ರ ಮೇಲೆ ಸ್ವಲ್ಪ ಭಯ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇ ಬಿ ಸತ್ತೋಗಿರೋ ಅವ್ರ ಮಗನ ಆತ್ಮ ಇದ್ರೊಳಗಡೆ ಸೇರ್ಕೊಂಡಿರ್ಬೋದು ಅಂತ ಹೇಳಿ ನಂಬೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗಿಂದ ರೂಲ್ ಪೇಪರ್ ನಲ್ಲಿರೋ ಹಾಗೇನೆ ಎಲ್ಲಾನು ಫಾಲೋ ಮಾಡೋದಕ್ಕೆ ಅಂತ ಹೇಳಿ ಶುರು ಮಾಡ್ತಾಳೆ. ಈ ಮೂವಿಗೆ ಪಾರ್ಟ್ 3 ಬೇಕು ಅಂತ ಹೇಳಿದ್ರೆ ಕೆಳಗಡೆ ಕಾಮೆಂಟ್ ಮಾಡಿ.